ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸ್ತಾ ಇರುವಂತ ನಟ ದರ್ಶನ್ ಜೈಲಿನಿಂದಲೇ ಹೊರಗಿನವರ ಜೊತೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ಆಡಿದ್ದೇ ಆಟ ಎನ್ನುವಂತಾಗಿದೆ. ವಿಡಿಯೋ ಕಾಲ್ ಮಾಡಿ ಹೇಗಿದ್ದೀಯಾ ಚಿನ್ನ ಅಂತ ವಿಚಾರಿಸಿದ್ದಾರೆ. ಇನ್ನು ವಿಡಿಯೋ ಕಾಲ್ನಲ್ಲಿ 3 ಜನ ಕಾಣಿಸ್ಕೊಂಡಿದ್ದಾರೆ. ದರ್ಶನ್ ವಿಡಿಯೋ ಕಾಲ್ ವಿಚಾರ ಮಾಧ್ಯಮಗಳಲ್ಲಿ ಬಹಿರಂಗವಾಗ್ತಿದ್ದಂತೆ ಈಗ ಜೈಲಾಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದೆ. ಇನ್ನು ದರ್ಶನ್ ಫೋಟೋ ಹಾಗೆ ವಿಡಿಯೋ ಕಾಲ್ ಮಾಡಿರುವಂತದ್ದು ಹೊರಬರ್ತಾ ಇದ್ದಂತೆ ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿಗಳಿಗೆ ರಾಜಾತಿಥ್ಯ ಬೇಕಿತ್ತ, ಜೈಲು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಸಾಲು ಪ್ರಶ್ನೆಗಳು ಮೂಡಿವೆ. ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ಗೆ ಎಲ್ಲ ವ್ಯವಸ್ಥೆಯನ್ನ ಒದಗಿಸಲಾಗ್ತಾ ಇದೆ. ದರ್ಶನ್ ಬಲಗೈ ಬಂಟ ಮ್ಯಾನೇಜರ್ ನಾಗ, ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಮಾತುಕತೆ ನಡೆಸ್ತಾ ಇರುವಂತ ಫೋಟೋ ಇದೀಗ ಹಲವಾರು ಅನುಮಾನಗಳಿಗೆ ಕಾರಣ ಆಗಿದೆ. ದುಡ್ಡು ಕೊಟ್ರೆ ಜೈಲು ಕೂಡ ರೆಸಾರ್ಟ್ ಆಗಿ ಪರಿವರ್ತನೆ ಆಗುತ್ತಾ ಅನ್ನೋ ಸಂಶಯ ಈಗ ಮೂಡಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ವಿಡಿಯೋ ಕಾಲ್ ರಹಸ್ಯ ಬಯಲಾಗಿದೆ. ಪೊರ್ಕಿ ಜೊತೆ ವಿಡಿಯೋ ಕಾಲ್ ಮಾಡಿದ್ದು ರೌಡಿ ಶೀಟರ್ ಧರ್ಮ ಅನ್ನೋದು ಗೊತ್ತಾಗಿದೆ. ಮೇ 7ರಂದು ಕಾರ್ತಿಕೇಯನ್ ಕೊಲೆ ಆರೋಪದಡಿ ಧರ್ಮ ಅರೆಸ್ಟ್ ಆಗಿದ್ದ. ಇನ್ನು ಬ್ಯಾಡ್ರಹಳ್ಳಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್ ಮಗ ಸತ್ಯ ಕೂಡ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಿದ್ದ. ಧರ್ಮನಿಗೆ ಸತ್ಯ ಕಾಲ್ ಮಾಡಿ ದರ್ಶನ್ ತೋರಿಸು ಅಂತ ಹೇಳಿದ್ದ. ಇನ್ನು ಧರ್ಮ ಬ್ಯಾರಕ್ನಲ್ಲಿ ದರ್ಶನ್ನ ತೋರಿಸಿ ಹಾಯ್ ಹೇಳಿಸಿದ್ದ. ಅದನ್ನ ರೆಕಾರ್ಡ್ ಮಾಡಿರುವಂತ ಸತ್ಯ ಏರಿಯಾದಲ್ಲಿ ಬಿಲ್ಡಪ್ ಕೊಟ್ಟಿದ್ದ. ಕಲಾಸಿಪಾಳ್ಯದ ಕೆಲ ಹುಡುಗರಿಗೂ ವಿಡಿಯೋ ಕಳುಹಿಸಿದ್ದ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ರಿಲ್ಯಾಕ್ಸ್ ಮೂಡ್ನಲ್ಲಿ ಕಂಡು ಬಂದಿದ್ದು ಫೋಟೋ ಲೀಕ್ ಆದ ಬೆನ್ನಲ್ಲೇ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಾಗ ಅಲ್ಲದೆ ಕುಳ್ಳ ಸೀನನ ಜೊತೆಗೂ ಕಾಣಿಸಿಕೊಂಡಿದ್ದು ದರ್ಶನ್ಗೆ ಹಲವು ರೌಡಿ ಶೀಟರ್ಗಳು ಕಾಂಟ್ಯಾಕ್ಟ್ ನಲ್ಲಿರೋ ಅನುಮಾನ ವ್ಯಕ್ತವಾಗಿದೆ. ಹೀಗಾಗಿ ದರ್ಶನ್ ಕಾಂಟ್ಯಾಕ್ಟ್ ನಲ್ಲಿರುವಂತಹ ರೌಡಿಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ದಾಸನಿಗೆ ಅಂಡರ್ ವರ್ಲ್ಡ್ ಲಿಂಕ್ ಇರೋದು ಮೇಲ್ನೋಟಕ್ಕೆ ಪತ್ತೆಯಾಗಿದ್ದು ದಾಸನ ಕಾಂಟ್ಯಾಕ್ಟ್ ಪರಿಶೀಲನೆ ನಡೆಸಲು ಪೊಲೀಸರು ಈಗ ಮುಂದಾಗಿದ್ದಾರೆ. ದರ್ಶನ್ ಹಳೆ ಕಾಲ್ ಲಿಸ್ಟ್ ತೆಗೆಸಲು ಪೊಲೀಸರು ಚಿಂತನೆಯನ್ನ ನಡೆಸಿದ್ದಾರೆ. ರೌಡಿ ಶೀಟರ್ಸ್ ಜೊತೆ ಗುರುತಿಸಿಕೊಂಡಿರುವಂತಹ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜೈಲಿನಲ್ಲಿ ದರ್ಶನ್ ರೌಡಿ ಶೀಟರ್ಸ್ ಜೊತೆ ಫೋಟೋ ವೈರಲ್ ಹಿನ್ನೆಲೆ ಕೇವಲ ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಮಾತ್ರ ಅಲ್ಲ, ಕೆಲವೇ ದಿನಗಳಲ್ಲಿ ಆರೋಪಿಗಳನ್ನ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲು ಕಾರಾಗೃಹ ಇಲಾಖೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ರಂತೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಕೇಶವ್, ಕಾರ್ತಿಕ್, ನಿಖಿಲ್ ನಾಯ್ಕರನ್ನ ತುಮಕೂರು ಜೈಲಿಗೆ ಈಗಾಗಲೇ ಕಳಿಸಲಾಗಿತ್ತು. ಸದ್ಯ ನಟ ದರ್ಶನ್ ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಹಾಗೆ ಕುಳ್ಳ ಸೀನಾ ಒಡನಾಟಗಳಾಗಿರುವಂಥದ್ದು. ಹೀಗಾಗಿ ಬೇರೆ ಜೈಲಿಗೆ ಈಗ ಎತ್ತಲಿಕ್ಕೆ ಸಿದ್ಧತೆಯನ್ನು ನಡೆಸಲಾಗಿದೆ. ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಬಗ್ಗೆ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗಿದ್ದಾರೆ. ಜೈಲಿನ ಡಿಜಿ ಜೊತೆ ಗೃಹ ಸಚಿವ ಪರಮೇಶ್ವರ್ ಚರ್ಚೆ ಮಾಡಿದ್ದಾರೆ. ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ಕರೆ ಮಾಡಿ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಆಂತರಿಕ ತನಿಖೆ ನಡೆಸಿ ವರದಿ ನೀಡುವಂತೆ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡ್ತಾ ಇರುವ ಫೋಟೋ ನೋಡಿ ರೇಣುಕಾ ತಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾರಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ರೇಣುಕಾ ತಂದೆ ಶಿವನಗೌಡರ್ ಕಣ್ಣೀರು ಹಾಕಿದ್ರು. ಅಷ್ಟೇ ಅಲ್ಲದೆ ಸಮಗ್ರ ತನಿಖೆಗೆ ರೇಣುಕಾ ತಂದೆ ಆಗ್ರಹಿಸಿದ್ದಾರೆ. ನ್ಯಾಯ ಪೊಲೀಸರನ್ನು ನೋಡಿದಾಗ ನಮ್ಗೆ ನಂಬಿಕೆ ಭರವಸೆನೇ ಇತ್ತು. ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯವತ್ತು ನಾವು ಯಾರು ತಪ್ಪಿಸ್ರು ಅಂತ ನಾವು ಹೇಳ್ತೇವೆ. ಯಾರು ತಪ್ಪಿಸ್ತರು ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ತನ್ನ ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು. ಯಾಕಂದರೆ ನನ್ನ ಮಗನ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ. ಅವ್ರಿಗೆ ಆರಾಮಾಗಿ ಕುತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರ್ತೈತೆ. ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಅವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಡಬೇಕು. ಇದ್ರ ಮುಖಾಂತರ ನಾನು ಸರ್ಕಾರವನ್ನು ಸರ್ಕಾರನ ಕೈ ಮುಗಿದು ಕೇಳ್ಕೊಂತೀನಿ. ಅವ್ರಿಗೆ ತಪ್ಪಿಸಿದ್ರು ಆಗಬಾರ್ದು. ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ, ಪೊಲೀಸರು ನಂಬಿದ್ದಾರೆ. ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕ ನನಗೆ ಸಹಕಾರ ಕೊಟ್ಟಿದೆ, ಸ್ಟ್ರೈಕ್ ಮಾಡಿದ್ದಾರೆ. ನಮ್ಮ ಮಗನನ್ನು ಸಾವಿಗೆ ನ್ಯಾಯ ದೊರಕಿಸಬೇಕಂತ ಎಲ್ಲರೂ ಒಕ್ಕರ್ಲಿಂದ ಇದು ಮಾಡಿದ್ದಾರೆ. ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಐತೆ. ಅದರಿಂದ ಸರ್ಕಾರ, ಚೀಫ್ ಮಿನಿಸ್ಟರ್ ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮುಂದೆ ಚೀಫ್ ಇಲ್ಲಿವರೆಗೂ ಮಾಜಿ ಸಚಿವ HD ರೇವಣ್ಣ ಕುಟುಂಬದವರ ವಿರುದ್ಧ ಸಾಲು ಆರೋಪಗಳು ಕೇಳಿ ಬಂದಿದ್ದು ದೂರು ದಾಖಲಾಗಿವೆ. ಲೈಂಗಿಕ ದೌರ್ಜನ್ಯದ ಆರೋಪದಲ್ಲಿ ಪ್ರಜ್ವಲ್ ಜೈಲು ಸೇರಿದರೆ ಸೂರಜ್ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯದ ಆರೋಪ ಇದೆ. ರೇವಣ್ಣ ಹಾಗೆ ಭವಾನಿ ವಿರುದ್ಧವೂ ಆರೋಪಗಳಿವೆ. ಇದೀಗ ಸೂರಜ್ ರೇವಣ್ಣ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಸರ್ಕಾರದಿಂದ 50 ಲಕ್ಷ ರೂಪಾಯಿ ಖರ್ಚು ಮಾಡಿ
ಭವಾನಿಯನ್ನ ಸಿಲುಕಿಸಲು ಯತ್ನಿಸಲಾಗಿದೆ. ಭವಾನಿ ರೇವಣ್ಣ ಅವರನ್ನ ಜೈಲಿಗೆ ಹಾಕಿಸೋಕೆ ಕಾಂಗ್ರೆಸ್ಸಿಗೆ ಯತ್ನಿಸಿದೆ. ಅವರೇನು ಟೆರರಿಸ್ಟ್ ಅಥವಾ ರಾಜ್ಯದ್ರೋಹನ ಮಾಡಿದ್ರ ಅಂತ ಗುಡುಗಿದ್ದಾರೆ. ನಮ್ಮ ತಾಯಿಯವ್ರನ್ನು ಜೈಲಿಗೆ ಹಾಕ್ಸೋಕ್ಕೋಸ್ಕರ ಸುಪ್ರೀಂ ಕೋರ್ಟಲ್ಲಿ ಸರ್ಕಾರದ ಎಕ್ಸ್ಚೆಕ್ಕರ್ ಸರ್ಕಾರದ 50 ಲಕ್ಷನ ಇವತ್ತು ಸುಮ್ಮನೆ ದುರುಪಯೋಗ ಮಾಡಿ ಇವತ್ತು ಎಷ್ಟು ಬಡವ್ರ ಕೆಲಸ ಮಾಡೋಕ್ಕಾಗ್ತಿರ್ಲೋ, ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ವಾ, 50 ಲಕ್ಷ ಭವಾನಿ ರೇವಣ್ಣವ್ರನ್ನ ಜೈಲಿಗೆ ಹಾಕ್ಸ್ಲೇಬೇಕು ಅನ್ನೋ ಉದ್ದೇಶದಿಂದ 50 ಲಕ್ಷ ಖರ್ಚು ಮಾಡೋ ಅವಶ್ಯಕತೆ ಇತ್ತಾ? ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಅದನ್ನ ಬೇಲ್ ಕ್ಯಾನ್ಸಲೇಷನ್ ಎಲ್ಲ ಮಾಡೋ ಅವಶ್ಯಕತೆ ಇತ್ತಾ? ಅದನ್ನ ಜನ ಪ್ರತಿಯೊಬ್ಬರು ಕೂಡ ಇವತ್ತು ಪಬ್ಲಿಕ್ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯ ಜನತೆ ನೋಡ್ತಾ ಇದ್ದಾರೆ, ನಮ್ಮ ಜಿಲ್ಲೆ ಜನತೆ ನೋಡ್ತಾ ಇದ್ದಾರೆ. ನಮಗೆ ಕಾನೂನು ವ್ಯವಸ್ಥೆ ಮೇಲೆ ಸುಪ್ರೀಂ ಕೋರ್ಟ್ ಲಾಯರ್ ಇಟ್ಟು ಕಪಿಲ್ ಸಿಬಲ್ ಅವ್ರನ್ನ ಇಟ್ಬಿಟ್ಟು, ಅವ್ರ ಪಕ್ಷದವರೇ ಲಾಯರು, ಇನ್ನೇನು ಬೇರೆ ಯಾರು ಲಾಯರ್ ಅಲ್ಲ, ಸುಪ್ರೀಂ ಕೋರ್ಟ್ಗೆ ಇಟ್ಬಿಟ್ಟು ಈ ಭವಾನಿ ರೇವಣ್ಣವ್ರನ್ನ ಏನಾದ್ರು ಮಾಡಿ ಜೈಲಿಗೆ ಹಾಕಿಸ್ಲೇಬೇಕು. ಏನು ಭವಾನಿ ರೇವಣ್ಣವ್ರು ಏನು ಟೆರರಿಸ್ಟಾ ಅಥವಾ ಭವಾನಿ ರೇವಣ್ಣವ್ರು ಏನಾರು ಈ ರಾಜ್ಯದ ದ್ರೋಹಿನ? ಏನು ಭವಾನಿ ರೇವಣ್ಣವ್ರಿಗೆ ಏನು ಅಂಥದ್ದೇನು ಮಾಡಿದ್ದಾರೆ ಭವಾನಿ ರೇವಣ್ಣವರು? ಅಲ್ಲ ಅಂತ ನಾನು ಕೇಳ್ತಾ ಇರೋದು, ಅಂಥದ್ದೇನು ಮಾಡಿದ್ದಾರೆ? ರಾಜ್ಯದಲ್ಲಿ ಸರ್ಕಾರ ಕೆಡವಲು ಕಾಂಗ್ರೆಸ್ ಶಾಸಕರೇ ಆಫರ್ ಮೇಲೆ ಆಫರ್ ನೀಡಲಾಗ್ತಿದೆಯಂತೆ. ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ರೂಪಾಯಿ ಆಫರ್ ಕೊಟ್ಟು 50 ಶಾಸಕರ ಖರೀದಿಗೆ ಪ್ರಯತ್ನ ನಡೆದಿದೆ ಅಂತ ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಆರೋಪ ಮಾಡಿದ್ದಾರೆ. ಅಲ್ಲದೆ ತಮಗೂ ಕೂಡ ಅಪರಿಚಿತನೊಬ್ಬ ಫೋನ್ ಮಾಡಿದ್ದ ಅಂತ ಹೇಳಿದ್ದಾರೆ. ಸಿಎಂ ವಿರುದ್ಧ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಆಗಸ್ಟ್ 27ರಂದು ಬೆಂಗಳೂರಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಈ ವೇಳೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರುವಂತ ಕರೆಯನ್ನ ನೀಡಲಾಗಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನಾ ಸಮಾವೇಶ ನಡೆಯಲಿದೆ. ಇನ್ನು ಸೀಮಾಂಧ್ರದಲ್ಲಿ ಭಾರೀ ಮಳೆಯಾಗ್ತಾ ಇರುವುದರಿಂದ ಕರ್ನಾಟಕದ ಹಳ್ಳಿಗಳಿಗೆ ನೆರೆ ಆತಂಕ ಎದುರಾಗಿದೆ. ಇನ್ನು ಬಳ್ಳಾರಿ ಜಿಲ್ಲೆಯ ಸಿರಗೊಪ್ಪದಲ್ಲಿ ಹಳ್ಳಿಗಳು ಇನ್ನು ತುಂಬಿ ಹರಿತಾ ಇವೆ. ಅಷ್ಟೇ ಅಲ್ಲದೆ ಸಿರಗೊಪ್ಪ ತಾಲೂಕಿನ ವೆಂಕಟಾಪುರ ಮತ್ತೆ ನಾಡಂಗ ಗ್ರಾಮದ ಮಧ್ಯೆ ಇರುವಂತಹ ಹಳ್ಳದಲ್ಲಿ ನೀರಿನ ಮಟ್ಟ ಹೆಚ್ಚಾದ ಹಿನ್ನೆಲೆ ವೆಂಕಟಾಪುರದಿಂದ ಬೇರೆ ಬೇರೆ ಗ್ರಾಮಗಳಿಗೆ ಹೋಗುವಂತ ಸಂಪರ್ಕ ಕೂಡ ಬಂದ್ ಮಾಡಲಾಗಿದ್ದು ಹಳ್ಳದ ಪಕ್ಕದಲ್ಲಿರುವಂತಹ ಹೊಲಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಎರಡು ಲಾರಿಗಳು ಮುಖಾಮುಖಿ ಡಿಕ್ಕಿಯಾಗಿ ಲಾರಿ ತುಂಡು ತುಂಡಾಗಿ ಬಿದ್ದಿರುವಂತಹ ಘಟನೆ ಇಳಕಲ್ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಲಾರಿಯಲ್ಲಿರುವಂತಹ ತುಂಬಿರುವಂತಹ ಪೈಪ್ಗಳೆಲ್ಲ ರಸ್ತೆ ಪಕ್ಕ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದು ರಾಜಸ್ಥಾನ ಹಾಗೆ ಕರ್ನಾಟಕ ಮೂಲದ ಲಾರಿಗಳು ಅಪಘಾತಕ್ಕೀಡಾಗಿವೆ. 3 ಗಾಯಗೊಂಡಿದ್ದು ಇಳಕಲ್ ಸರ್ಕಾರಿ ಆಸ್ಪತ್ರೆಗೆ